ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಹಣ ಮತ್ತು ಚಿನ್ನಕ್ಕಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಹಣ ಮತ್ತು ಚಿನ್ನ ಇವು ಒಂದೇ ಆಗಿರುತ್ತವೆ. ಇದು ನಮ್ಮ ಭಾರತದಲ್ಲಿ ಚಿನ್ನಕ್ಕಿರುವಂಥ ಮಹತ್ವ ಬೇರೆ ಯಾವುದೇ ದೇಶಕ್ಕಿಲ್ಲ ಮತ್ತು ಹಣಕ್ಕಿರುವಂಥ ಕಿಮ್ಮತ್ತು ಮತ್ತು ಗೌರವ ಇಡೀ ಜಗತ್ತಿನಾದ್ಯಂತ ಇರುತ್ತದೆ. ಆದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿದೆ. ಚಿನ್ನಕ್ಕೂ ಕೂಡ ಅತಿ ಹೆಚ್ಚಿನ ಬೆಲೆಯನ್ನು ಕೊಡುವಂಥ ದೇಶ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ 100 ಟನ್ನಷ್ಟು ಆಮದು ಮಾಡಿಕೊಳ್ಳುತ್ತೇವೆ ಮತ್ತು ಹಣವನ್ನು ಸಹ RBI ಬ್ಯಾಂಕ್ನಲ್ಲಿ ಕೋಟಿಗಟ್ಟಲೆ ಹಣವನ್ನು ಅಲ್ಲಿಯೇ ತಯಾರು ಮಾಡುತ್ತಾರೆ, ಪ್ರಿಂಟ್ ಮಾಡುತ್ತಾರೆ. ಇದರಿಂದ ಹಣ ಮತ್ತು ಬಂಗಾರಕ್ಕಿರುವಂತಹ ಒಂದೇ ಒಂದು ವ್ಯತ್ಯಾಸ ಎಂದರೆ ಅದು ನೋಟಿನಿಂದ ಆಗಿರುತ್ತದೆ. ಇದು ಒಂದು ಲೋಹವಾಗಿರುತ್ತದೆ. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಇದರಲ್ಲಿ ಬೇರೆ ವ್ಯತ್ಯಾಸ ಇಲ್ಲ. ಹಣದಿಂದ ಚಿನ್ನವನ್ನು ಕೊಂಡುಕೊಳ್ಳಬಹುದು, ಚಿನ್ನದಿಂದ ಮತ್ತೆ ಹಣವನ್ನು ಪಡೆಯಬಹುದು. ಹೀಗಾಗಿ ಇವೆರಡೂ ನಮ್ಮ ದೇಶದಲ್ಲಿ ಒಂದೇ ಆಗಿರುತ್ತವೆ. ಒಂದೇ ಗೌರವವನ್ನು ನಮ್ಮ ದೇಶವು ಕೊಡುತ್ತದೆ. ಆಭರಣವನ್ನು ಬೇರೆ ಬೇರೆ ಕಾರಣಕ್ಕೆ ಬಳಸುತ್ತಾರೆ ಮತ್ತು ಹಣವನ್ನು ಕೂಡ ಇನ್ನಿತರ ಉಪಯೋಗಕ್ಕೆ ಬಳಸುತ್ತಾರೆ. ಮತ್ತು ಚಿನ್ನವು ಆಭರಣಗಳು ಹೀಗೆ ಹಲವಾರು ರೂಪಗಳನ್ನು ಪಡೆದುಕೊಳ್ಳುತ್ತದೆ ಮತ್ತು ಹಣವು ತನ್ನದೇ ಆದಂಥ ಒಂದು ವ್ಯಾಪ್ತಿಯನ್ನು ಹೊಂದಿರುತ್ತದೆ ಮತ್ತು ಇದರಿಂದ ಬಹುಪಯೋಗಿಯನ್ನು ವಸ್ತುಗಳನ್ನು ನಾವು ಪಡೆಯಬಹುದು. ಮತ್ತು ಚಿನ್ನದಿಂದ ನಾವು ಬಂಗಾರ ಮತ್ತು ಆಭರಣಗಳನ್ನು ಇನ್ನಿತರ ದೇವರ ಮೂರ್ತಿಗಳನ್ನು ಸಹ ಮಾಡಿಕೊಳ್ಳಬಹುದು. ಇದು ಇವತ್ತಿನ ವಿಡಿಯೋ. ಧನ್ಯವಾದಗಳು.